ಎಲ್ಲರಿಗೂ ಇಂದಿನ ವಿಡಿಯೋಗೆ ಅಂತ ಸ್ವಾಗತ. ಇವತ್ತು ಹುಳಿ ಶುಂಠಿ ಅಥವಾ ಅದು ಮಲಯಾಳಂನಲ್ಲಿ ಇಂಜಿ ಕರಿ ಮಾಡುವ ವಿಧಾನವನ್ನು ಅದನ್ನ ನೋಡೋಣ. ಇದಕ್ಕೆ 50 ಗ್ರಾಂ ಶುಂಠಿಯನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನಂತರ ಕಾದ ಬಾಣಲೆಗೆ 50 ಗ್ರಾಂ ಎಣ್ಣೆ ಹಾಕಿ ಬಿಸಿಯಾದ ನಂತರ ಒಗ್ಗರಣೆಗೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ ನಂತರ ಒಣಮೆಣಸಿನಕಾಯಿಯನ್ನು ಒಗ್ಗರಣೆಗೆ ಹಾಕಿ ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಟುಕೊಂಡ ಶುಂಠಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಶುಂಠಿ ತುಂಬ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಆದ ಕಾರಣ ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ನೋಡಿ, ಸಣ್ಣದಾಗಿ ಹೆಚ್ಚಿಕೊಂಡ ಶುಂಠಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಗೋಲ್ಡನ್ ಕಲರ್ ಬರ್ತಾ ಇದೆ. ನೋಡ್ಬೋದು ನೀವು ಇದರಲ್ಲಿ. ಈ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. ಇವಾಗ ರುಚಿಗೆ 4-5 ಸೀಳಿರುವ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನಂತರ ಕರಿಬೇವು 2 ಎಸಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದು ಒಳ್ಳೆ ಫ್ಲೇವರನ್ನು ಶುಂಠಿ ಕರಿ ಅಥವಾ ಇಂಚಿ ಕರಿಗೆ ಕೊಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿ ನಂತರ 1 ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಇದಕ್ಕೆ ಸೇರಿಸಿ ಫ್ರೈ ಮಾಡಿ. ಇದಾದ ನಂತರ 1 ಟೇಬಲ್ ಸ್ಪೂನ್ ಬ್ಯಾಡಗಿ ಒಣಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಬೇಕಂದವ್ರೆ ಇನ್ನೂ ಅರ್ಧ ಸ್ಪೂನ್ ತನಕ ಜಾಸ್ತಿ ಹಾಕ್ಕೋಬೋದು. ಸೊ ಖಾರ ಜಾಸ್ತಿ ಇಷ್ಟ ಇಲ್ಲದವರು 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿಕೊಳ್ಳಿ. ನಂತರ 2 ಟೀ ಸ್ಪೂನು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಗಜನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನಿಂದ ತೆಗೆದ ಹುಣಸೆ ರಸ 250 ml ಆಗುವಷ್ಟು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಕುದಿಸುವ ಎಲ್ಲ ಪದಾರ್ಥಗಳೊಂದಿಗೆ ಚೆನ್ನಾಗಿ ಕುದಿಸಿ ಅದರ ಹಸಿ ವಾಸನೆ ಎಲ್ಲ ಹೋಗುವಾಗೆ ಕುದಿಸಬೇಕು. ಆಮೇಲೆ ರುಚಿಗೆ ಬೇಕಾಗುವಷ್ಟು ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿದರೆ ನಮ್ಮ ಇಂಜಿ ಕರಿ ಅಥವಾ ಶುಂಠಿ ಕರಿ ರೆಡಿಯಾಗುತ್ತೆ. ಇದು ಎಲ್ಲ ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾಗಿ ಕೇರಳದಲ್ಲಿ ಈ ಒಂದು ಡಿಶ್ ಇದ್ದೇ ಇರಬೇಕು. ಸೊ ಇದನ್ನು ಊಟದ ಜೊತೆಗೆ ನೆಂಚಿಕೊಂಡರೆ ಇನ್ನಷ್ಟು ಊಟ ಜಾಸ್ತಿ ಸೇರುತ್ತದೆ ಮತ್ತು ಶುಂಠಿ ಇರುವುದರಿಂದ ಇದು ಡೈಜೆಷನಿಗೆ ತುಂಬಾ ಒಳ್ಳೆಯದು. ಜ್ವರ ಬಂದವರ ಬಾಯಿಗಂತೂ ಇದು ತುಂಬ ರುಚಿ ಕೊಡುವುದರಿಂದ ಅವರ ಆರೋಗ್ಯನೂ ಸುಧಾರಿಸುತ್ತದೆ. ಇದು ಒಂದು ವಿಶೇಷವಾದ ಸೌತ್ ಇಂಡಿಯನ್ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಒಂದು ಡಿಶನ್ನು ಟ್ರೈ ಮಾಡಿ, ಅದು ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ. ನಮಸ್ಕಾರ.